ಇನ್ನು ಯುದ್ಧದ ನಡುವೆ ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ಆಘಾತ. 2 ಪಟ್ಟು ಹೆಚ್ಚಳವಾಗಿದೆ ಜೆಟ್ ಇಂಧನದ ದರ. ಕಿಲೋಲೀಟರ್ ಜೆಟ್ ಇಂಧನಕ್ಕೆ 1,10,703 ರೂಪಾಯಿ ಏರಿಕೆಯಾಗಿದೆ. ಕಿಲೋಲೀಟರ್ ಜೆಟ್ ಇಂಧನ ದರ 2.07 ಲಕ್ಷಕ್ಕೆ ಏರಿಕೆಯಾಗಿದೆ. ವಿಮಾನ ಪ್ರಯಾಣ ದರವೂ ಕೂಡ ಹೆಚ್ಚಳವಾಗುವಂತ ಭೀತಿ ಇದೆ. ಗಮನಿಸಬಹುದು, ನಾವು ಚಿಕ್ಕ ಪುಟ್ಟ ಹಂತದಲ್ಲಿ ನೋಡ್ತಾ ಇದ್ದೀವಿ, ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೇ ಇರೋದು ಅಥವಾ ಹೋಟೆಲ್ ಉದ್ಯಮ ಈ ರೀತಿಯಾಗಿ ಕೆಳಮಟ್ಟಕ್ಕೆ ಹೋಗ್ತಾ ಇರೋದು ನೋಡ್ತಾ ಇದ್ವಿ. ದೊಡ್ಡ ಹಂತದಲ್ಲೂ ಕೂಡ ಅದೇ ಸಮಸ್ಯೆ ಆಗ್ತಾ ಇದೆ. ಯುದ್ಧದ ನಡುವೆ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ದೊಡ್ಡ ಆಘಾತ. ಬೇರೆ ಬೇರೆ ನಗರಗಳಲ್ಲಿ ಈ ಹಿಂದಿನ ದರ ಹೇಗಿತ್ತು, ಜೊತೆಗೆ ಈಗ ಇರುವಂತ ದರ ಏನು, ಪರಿಷ್ಕೃತ ದರ ಎಷ್ಟಾಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಇದು ಬಹುಶಃ ಜಾರಿಗೆ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಹಿಂದಿನ ದರ 99,587 ಇದ್ರೆ ಈಗ ದರ ಏರಿಕೆಯಾಗಿ ಅದು 1 ಲಕ್ಷವನ್ನ ದಾಟಿರೋದನ್ನ ನಾವು ಗಮನಿಸಬಹುದು. ಜೊತೆಗೆ ಪರಿಷ್ಕೃತ ದರ ನಾವೇನು ಗಮನಿಸ್ತಾ ಇದ್ದೀವಿ 2,05,000 ಚಿಲ್ಲರೆ ಇದೆ. ಹಾಗೆ ನಗರ ಮುಂಬೈ ನಗರದಲ್ಲಿ ನೋಡಿದ್ರೆ ಹಿಂದಿನ ದರ ಅಫ್ಕೋರ್ಸ್ 90,000 ಆಸುಪಾಸು ಇತ್ತು. ಹಾಗೆ ದರ ಏರಿಕೆಯಾಗಿ 98,247ಕ್ಕೆ ಬಂದಿದೆ. ಬಟ್ ಪರಿಷ್ಕೃತ ದರ 1,90,000ಕ್ಕೂ ಅಧಿಕವಾಗಿದೆ. ಸೊ ಇದೆಲ್ಲ ಪರಿಣಾಮಗಳು ಟಿಕೆಟ್ ಮೇಲೂ ಕೂಡ ಬಿದ್ದೇ ಬೀಳುತ್ತೆ. ದೆಹಲಿಯ ಡೀಟೇಲ್ ಅನ್ನ ನಾವು ಹೇಳ್ತಾ ಇದ್ದೆ ನಾನು. ದೆಹಲಿ ಕೋಲ್ಕತ್ತಾ ಎಲ್ಲ 1KL ಜೆಟ್ ಇಂಧನ ದರ 1,04,927ಕ್ಕೆ ಏರಿಕೆಯಾಗಿದೆ. ಕೋಲ್ಕತ್ತಾದಲ್ಲಿ ಜೆಟ್ ಇಂಧನ ದರ 1,09,450ಕ್ಕೆ ಏರಿಕೆಯಾಗಿದೆ. ಹಾಗೆ ಮುಂಬೈನಲ್ಲಿ ಜೆಟ್ ಇಂಧನ ದರ 98,247ಕ್ಕೆ ಏರಿಕೆಯಾಗಿದೆ. ಮತ್ತೆ ಚೆನ್ನೈನಲ್ಲಿ ಜೆಟ್ ಇಂಧನ ದರ 1,09,873ಕ್ಕೆ ಏರಿಕೆಯಾಗಿದೆ. ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ಏರ್ ಟಿಕೆಟ್ ಅಂತೂ ಎಕ್ಸ್ಪೆನ್ಸಿವ್ ಆಗಿನೇ ಇದೆ. ಈ ಕಾರಣಗಳಿಂದ ಇನ್ನೂ ಡಬಲ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.